ಒಂದು ಹೆಣ್ಣುಗಂಡನ್ನು ನಂಬಿಸಲು ಶುರುಮಾಡಿದರೆ. ಮಿತ್ರನೇ, ಆಗಿನ ಕಾಲದಲ್ಲಿ ಹೀಗಿರಲಿಲ್ಲ, ನಾವು ಹೀಗಿರಲಿಲ್ಲ ಎಂದು ಹೇಳುತ್ತಿರುತ್ತಾರೆ. ಹಳೆಯ ಕಾಲದಂತೆ ಇದ್ದರೆ ಅಪ್ಡೇಟ್ ಆಗಿಲ್ಲ ಎನ್ನುತ್ತಾರೆ. ಈಗಿನ ಕಾಲದಂತೆ ಇದ್ದರೆ ಅಹಂಕಾರ ಎನ್ನುತ್ತಾರೆ. 72 ರೀತಿ ಬದಲಾಗುತ್ತಿದ್ದರೆ ನಿನಗೆ ಮೌಲ್ಯಗಳಿಲ್ಲವೇ ಎನ್ನುತ್ತಾರೆ. ಹೇಗೆ ಇರಬೇಕು ಎಂಬುದು ಉತ್ತರವಿಲ್ಲದ ಪ್ರಶ್ನೆಯೇ ಅಲ್ವ ಮಿತ್ರ? ನಾವು ಯಾವುದಾದರೂ ಒಂದು ಕೆಲಸ ಮಾಡಿದರೆ ಅದು ತಪ್ಪೋ ಅಥವಾ ಸರಿಯೋ ಎಂಬ ಸಂದೇಹ ಬರುತ್ತಲೇ ಇರುತ್ತದೆ. ಅವರಿಗೆ ಇಷ್ಟವಾದರೆ ಅದು ಸರಿ, ನಮಗೆ ಇಷ್ಟವಾದರೆ ಅದು ತಪ್ಪು, ಅಷ್ಟೇ ವ್ಯತ್ಯಾಸ. ಹಾಗಾಗಿ ನಿನಗೆ ಇಷ್ಟವಾದುದನ್ನು ಮಾಡು. ನೀನು ಮಾಡುತ್ತಿರುವ ಕೆಲಸ ತಪ್ಪಲ್ಲ ಎಂದು ನಿನಗೆ ಅನಿಸಿದರೆ ಸಾಕು. ಯಾರಿಗೆ ಏನು ಅನಿಸಿದರೂ ಸರಿ. ನಮ್ಮ ಕೆಲಸದಿಂದ ನಮಗೆ ತೃಪ್ತಿಯಿದೆಯೋ ಇಲ್ಲವೋ ಎನ್ನುವುದಕ್ಕಿಂತ ಜನರು ಹೊಗಳುತ್ತಾರೋ ಇಲ್ಲವೋ ಎಂದು ಹೆಚ್ಚು ಆಲೋಚಿಸುತ್ತಿದ್ದೇವೆ. ನಿನ್ನನ್ನು ಹೊಗಳುತ್ತಿದ್ದಾರೆ ಎಂದರೆ ನಿನಗೆ ಇಷ್ಟವೆಂದು ಭಾವಿಸಬೇಡ. ನಿನ್ನಿಂದ ಅವರಿಗೆ ಯಾವುದಾದರೂ ಕೆಲಸ ಅಥವಾ ಅವಶ್ಯಕತೆ ಇರಬಹುದು. ಹೊಗಳಿಕೆಯ ಬಲೆಯಲ್ಲಿ ಸಿಲುಕಬೇಡ. ಒಂದು ಕಾಲದಲ್ಲಿ ಯಾರಾದರೂ ನಮ್ಮ ಜೊತೆ ಮಾತನಾಡಿದರೆ ಸಾಕು ಎನ್ನುವ ಹಂತದಿಂದ ಇಂದು ಮನುಷ್ಯರು ಕಂಡರೆ ಬಾಗಿಲು ಮುಚ್ಚಿಕೊಳ್ಳುವ ಸ್ಥಿತಿಗೆ ತಲುಪಿದ್ದೇವೆ. ಯಾರ ಕಾಟವೂ ಇಲ್ಲದೆ ನನ್ನ ಫೋನ್ ಮತ್ತು ನಾನು ಇದ್ದರೆ ಸಾಕು ಎಂಬಂತಾಗಿದ್ದೇವೆ. ಹೀಗೆಯೇ ಮುಂದುವರೆದರೆ ಫೋನ್ ಮೂಲಕವೇ ಪ್ರೀತಿ ಅನುರಾಗಗಳನ್ನು ನಾಟಕದಂತೆ ನೋಡುವ ಕಾಲ ಬರುತ್ತದೆ. ಬಹಳಷ್ಟು ಯುವಕ ಯುವತಿಯರು ಪ್ರೀತಿಯಲ್ಲಿ ಬೀಳಲು ಕಾರಣ ಮನೆಯಲ್ಲಿ ಸಿಗದ ಪ್ರೀತಿ. ನಮ್ಮ ಮನಸ್ಸು ಯಾವುದರ ಕೊರತೆಯಿದೆಯೋ ಅದನ್ನು ಹುಡುಕುತ್ತಾ ಹೋಗುತ್ತದೆ. ಹಣ ಸಂಪಾದನೆ ಮುಖ್ಯವೇ, ಆದರೆ ಅದು ಮಕ್ಕಳನ್ನು ನಿರ್ಲಕ್ಷಿಸುವಷ್ಟು ಇರಬಾರದು. ಅತಿಯಾದ ಮುದ್ದು ಕೂಡ ಕೆಟ್ಟದ್ದೇ. ಅತಿಯಾದ ಪ್ರೀತಿಯಾಗಲಿ ಅಥವಾ ಕಮ್ಮಿ ಮಮಕಾರವಾಗಲಿ ಎರಡೂ ಅಪಾಯಕಾರಿ. ನಿನ್ನನ್ನು ಇಷ್ಟಪಡುವವರು ಯಾರು ಎಂದು ನಿನಗೆ ಖಚಿತವಾಗಿ ತಿಳಿಯುತ್ತದೆ. ಅಂತಹವರ ಬಳಿ ನಿನ್ನ ಸಮಸ್ಯೆಗಳಿಗೆ ಪರಿಹಾರವಿದ್ದರೂ ನಿನ್ನ ನೋವನ್ನು ಹೇಳಿಕೊಳ್ಳಬೇಡ. ನಿನ್ನ ನೋವನ್ನು ನೀನೇ ಎದುರಿಸಬೇಕು. ಅಷ್ಟು ಜನರಲ್ಲಿ ಆ ನೋವು ನಿನಗೇ ಬಂದಿದೆ ಎಂದರೆ ಅದನ್ನು ಎದುರಿಸುವ ಶಕ್ತಿ ನಿನಗಿದೆ ಎಂದೇ ಅರ್ಥ. ಗಂಡು ಮಕ್ಕಳಾಗಲಿ ಅಥವಾ ಹೆಣ್ಣು ಮಕ್ಕಳಾಗಲಿ ಅವಶ್ಯಕತೆಗೆ ಜೊತೆಗಿಲ್ಲದ ಮಕ್ಕಳು ಒಂದೇ. ಅಬ್ಬಾಯಿಗಳು ವಿದೇಶಕ್ಕೆ ಹೋಗುತ್ತಿದ್ದಾರೆ, ಅಮ್ಮಾಯಿಗಳು ಅತ್ತೆ ಮನೆಗೆ ಹೋಗುತ್ತಿದ್ದಾರೆ. ಯಾರೂ ಪೋಷಕರ ಜೊತೆ ಇರುತ್ತಿಲ್ಲ. ಸಾಫ್ಟ್ವೇರ್ ಉದ್ಯೋಗಿಗಳು ಪ್ಯಾಕೇಜ್ಗಾಗಿ ಜೀವನವನ್ನೇ ಅಡವಿಡಬೇಕು. ಲ್ಯಾಪ್ಟಾಪ್ ಅವರ ಪ್ರಿಯತಮೆ ಇದ್ದಂತೆ. ಸಂಬಳ ಬರುತ್ತದೆ, ಆದರೆ ಇಎಂಐ ಮೂಲಕ ಖಾಲಿಯಾಗುತ್ತದೆ. ಶನಿವಾರ ಭಾನುವಾರ ನಿದ್ರೆಯಲ್ಲೇ ಕಳೆದು ಹೋಗುತ್ತದೆ. ಮಾಡಿದ ತಪ್ಪನ್ನು ನೆನೆದು ಕುಗ್ಗಬೇಡ. ಜನರು ನಿನ್ನ ಮೇಲೆ ಅಸಡ್ಡೆ ತೋರಬಹುದು, ಆದರೆ ತಪ್ಪು ತಿಳಿದುಕೊಂಡು ಬದಲಾಗುವವನೇ ದೊಡ್ಡವನು. ಬೇಗ ಹಣ ಸಂಪಾದಿಸಬೇಕೆಂದು 2 ದೋಣಿಗಳ ಮೇಲೆ ಕಾಲಿಡಬೇಡ. ಆಸೆ ಇರಲಿ, ಆದರೆ ದುರಾಸೆ ವಿನಾಶಕ್ಕೆ ದಾರಿ. ನೀನು ಪ್ರೀತಿಯಿಂದ ಇರುವವರೆಗೂ ಅವರು ಪ್ರೀತಿಯಿಂದಿದ್ದರೆ ಅದು ಪ್ರೀತಿಯಲ್ಲ, ಅವಶ್ಯಕತೆ. ಅವರಿಗೆ ನಿನ್ನ ಮೇಲೆ ಅಭಿಪ್ರಾಯವಿದ್ದರೆ ಅವರು ಏನಾದರೂ ಮಾತನಾಡಬಹುದು. ನೀವೇನೆಂದು ನಿಮಗೆ ತಿಳಿದಿದ್ದರೆ ಸಾಕು. ನಿನ್ನ ಹೆಂಡತಿಯನ್ನು 10 ಜನರ ಮುಂದೆ ಬೈದರೆ ನೀನು ಹೀರೋ ಆಗಬಹುದು ಎಂದು ಭಾವಿಸಬೇಡ. ಜನರು ವಿಮರ್ಶಿಸಲು ಸದಾ ಮುಂದೆ ಇರುತ್ತಾರೆ. ವಿಮರ್ಶೆಯಿಂದ ಕುಗ್ಗಬೇಡ, ಅದನ್ನು ಏಣಿಯನ್ನಾಗಿ ಮಾಡಿಕೋ. ನಿನಗೆ ಸ್ವಾತಂತ್ರ್ಯ ಸಿಗಬೇಕೆಂದರೆ ನಿನ್ನ ದುರ್ಬಲತೆಗಳನ್ನು ಗೆಲ್ಲು. ಬೇರೆಯವರ ಮೇಲೆ ಅವಲಂಬಿತರಾದರೆ ಯೋಚಿಸುವ ಶಕ್ತಿ ಕಳೆದುಕೊಳ್ಳುತ್ತೀರಿ. ಕೊನೆಯದಾಗಿ, ಒಂದು ಹೆಣ್ಣುಗಂಡನ್ನು ನಂಬಿದರೆ ಪ್ರಾಣ ಕೊಡುವಷ್ಟು ನಂಬುತ್ತಾಳೆ. ಆದರೆ ಅದೇ ಹೆಣ್ಣುಗಂಡನ್ನು ನಂಬಿಸಲು ಹೊರಟರೆ, ವಂಚಿಸಿದರೆ, ಅದನ್ನು ಕಂಡುಹಿಡಿಯಲು ಗಂಡಿನ ಇಡೀ ಜೀವನವೇ ಸಾಲದು.